ಹಾಯ್ ಫ್ರೆಂಡ್ಸ್, ಅವರ್ ಯು ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಎಲ್ಲರೂ ಹೆಂಗದಿರಿ, ಆರಾಮದಿರಿ ಅಂತ ಅನ್ಕೊಂಡೇನಿ. ನಾನು ಕೂಡ ಆರಾಮದೀನಿ ರೀ. ನೋಡ್ರಿ, ಇವಾಗ 3 ಮಕ್ಕಳ ನಡುವೆನೂ ಬ್ಯುಸಿ ಟೈಮ್ ಇದ್ರೂ ನನ್ನ ಚಾನಲ್ನ ಮಾಡ್ಕೊಂಡೀನಿ. ಪ್ಲೀಸ್ ನೀವೆಲ್ಲರೂ ಸಪೋರ್ಟ್ ಮಾಡ್ತೀರಿ ಆ್ಯಂಡ್ ನಂಗೆ ಆಶೀರ್ವದಿಸ್ತೀರಿ ಅಂತ ಅಂದ್ಕೊಂಡು ಚಾನಲ್ನ ಕ್ರಿಯೇಟ್ ಮಾಡ್ಕೊಂಡೇನಿ ರೀ. ಇವಾಗ ನೋಡ್ರಿ, ಬಾದಾಮ್ ಪೂರಿ ಮಾಡಾಕತ್ತೀನಿ. ಹಂಗೋ ಏನೋ ತಿನ್ನೋಣ ಅನ್ನಿಸ್ತು, ಹಂಗೆ ವೀಡಿಯೋನು ಮಾಡಿದ್ರಾಯ್ತು ಅನ್ನಿಸ್ತು. ಹಂಗಾಗಿ ಬಾದಾಮ್ ಪೂರಿ ಮಾಡಾಕತ್ತೀನಿ. ಎಷ್ಟು ಸೂಪರಾಗಿ ಬಂದಿತ್ತಂದ್ರೆ ರೀ, ನಾನು ಇದಕ್ಕೆ ಒಣ ಕೊಬ್ಬರಿ ಅದನ್ನು ಏನು ಯೂಸ್ ಮಾಡಿಲ್ಲ ರೀ. ಬರೀ ಪ್ಲೇನ್ ಬಾದಾಮ್ ಪೂರಿ ಮಾಡೀನಿ. ಎಷ್ಟು ಮಸ್ತಾಗಿದ್ವು ಅನ್ರಿ, ಭಾಳ ಮಸ್ತಾಗಿದ್ವು ರೀ. ಬರ್ರಿ ಒಂದ್ಸರಿ ಇದನ್ನ ಹೆಂಗೆ ಮಾಡೋದು ಅಂತ ನೋಡ್ಕೊಂಬರೋಣ. ಫಸ್ಟಿಗೆ ಇಲ್ಲಿ ಮೈದಾ ಹಿಟ್ಟು ತೊಗೊಂಡೇನಿ ರೀ. ಮೈದಾ ಹಿಟ್ಟನ್ನ ನಾನು ಚಹಾ ಕುಡಿ ವಾಟೆದಿಲ್ಲೇ ಒಂದೂವರೆ ಅಥವಾ ಒಂದೂವರೆ ವಾಟೆ ಸಾಕು ರೀ. ಯಾಕಂದ್ರೆ ನಾವು ಜಾಸ್ತಿ ಜನ ಇಲ್ಲರಿ, ನಾವು ಇಬ್ಬರು. ಹಾಗಾಗಿ ಒಂದೂವರೆ ವಾಟೆ ತೊಗೊಂಡೇನಿ ರೀ. ಅದ ವಾಟೆದಿಲ್ಲನ ಸಕ್ರೆ ತೊಗೋಬೇಕ್ರಿ. ಈಗ ನೋಡ್ರಿ, ಸ್ವಲ್ಪ ಬಣ್ಣ ಹಾಕ್ಯಂತೇನೆ ರೀ ನಾನು. ಕೇಸರಿ ಹಳದಿ ಇದು ಯೆಲ್ಲೋ ಕಲರ್, ಫುಡ್ ಕಲರ್ ಯೆಲ್ಲೋ ಕಲರ್ ಯೂಸ್ ಮಾಡಾಕತ್ತೇನೆ. ನೀವು ಬೇಕಾದ್ರೆ ಅರ್ಶಿನ ಪುಡಿ ಯೂಸ್ ಮಾಡ್ಬೋದು ರೀ, ಇಲ್ಲ ಬೇಡ ಅಂದ್ರೆ ಪ್ಲೇನು ಮಾಡ್ಕೋಬೋದು ರೀ. ಹಂಗೂ ಟೇಸ್ಟ್ ಆಗಿರ್ತೈತಿ. ಇವಾಗ ನೋಡ್ರಿ, ಸ್ವಲ್ಪ ಉಪ್ಪು ಹಾಕ್ಕೊತೀನಿ. ಸ್ವಲ್ಪ ತುಪ್ಪನ ಬೆಚ್ಚಗೆ ಮಾಡಿಟ್ಟೇನಿ ರೀ. ತುಪ್ಪ ಹಾಕ್ಕೋಬೇಕು. ತುಪ್ಪ ಹಾಕ್ಕೊಂಡ ನಂತರ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ರಿ. ನಾವು ಎಷ್ಟು ಮಿಕ್ಸ್ ಚೆನ್ನಾಗಿ ಮಾಡ್ತೀವಲ್ರಿ, ಅಷ್ಟು ಬಾದಾಮ್ ಪೂರಿ ಮಸ್ತ್ ಬರ್ತಾವ್ರಿ. ಗರಿ ಗರಿಯಾಗಿ ಟೇಸ್ಟು ಹಂಗರಿ ಮಸ್ತ್ ಇರ್ತಾವೆ. ನಾನು ಒಂದು ಇಂಟ್ರೊಡಕ್ಷನ್ ವೀಡಿಯೋ ಮಾಡಿದ್ರಾಯ್ತು ಅಂದ್ಕೊಂಡೆ ರೀ. ಅದಕ್ಕೆ ಫಸ್ಟ್ ಇದೊಂದು ವೀಡಿಯೋ ಹಾಕಿ ಆಮೇಲೆ ಇಂಟ್ರೊಡಕ್ಷನ್ ವೀಡಿಯೋನ ಮಾಡಿದ್ರಾಯ್ತು ಅಂತಂದು ಇದೊಂದು ವೀಡಿಯೋ ಹಾಕ್ತೀನಿ ರೀ. ನಿಮ್ಮದು ಸಪೋರ್ಟು ಆ್ಯಂಡ್ ನನ್ನ ಮೇಲೆ ಆಶೀರ್ವಾದ ಎಲ್ಲ ಇರಲಿ ರೀ. ನೋಡಿರಿ, ಇವಾಗ ಹಿಟ್ಟು ಈ ಥರ ನಾದ್ಕೊಬೇಕು. ಈ ಥರ ಉಂಡೆ ಆಗ್ಬೇಕು ರೀ. ಅದು ಅಂದ್ರೆ ಇದು ಆಕತಿ. ತುಪ್ಪ ಬೇಕಾದ್ರೆ ಇನ್ನೊಂದು ಸ್ವಲ್ಪ ಯೂಸ್ ಮಾಡ್ಬೋದಿತ್ತು ರೀ. ನಾನು ಡಬ್ಬಿ ತರಿಸಿದ್ದೆ, ಸ್ವಲ್ಪ ಇತ್ತು, ಹಾಗಾಗಿ ಎಷ್ಟಿತ್ತು ಅಷ್ಟೇ ಯೂಸ್ ಮಾಡಾಕತ್ತೀನಿ. ನೋಡಿರಿ, ಒಂದು ಸ್ವಲ್ಪ ಹಾಲು ಹಾಕ್ಕೊಂಡೀನಿ. ಹಾಲೇನು ಅವಶ್ಯಕತೆ ಇಲ್ಲ, ಆದರೂ ಸ್ವಲ್ಪ ನಾನು ಯೂಸ್ ಮಾಡೀನಿ. ಕೋಲ್ಡ್ ಒಂದು ಆಗಿಬಿಟ್ಟೈತೆ ರೀ ನನಗೆ. ಇವಾಗ ನೋಡಿರಿ, ನಮಗೆ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಂಡು ಕಲಿಸ್ಕೋಬೇಕು ರೀ. ಚಪಾತಿ ಹಿಟ್ಟಿನ ಹದ ಅದಕ್ಕಿಂತ ಸ್ವಲ್ಪ ಸ್ಮೂತ್ ಅಥವಾ ಚಪಾತಿ ಹಿಟ್ಟಿನ ಹದ ಇದ್ರೆ ಬಾದಾಮ್ ಪೂರಿ ಅನ್ನೋವು ಏನದಾವಲ್ಲ ರೀ, ಮಸ್ತಾಗಿ ಗರಿ ಗರಿಯಾಗಿ ಬರ್ತಾವ್ರಿ. ನಾ ಇನ್ನೂ ಒಳ್ಳೊಳ್ಳೆ ಅಡುಗೆಗಳನ್ನ ರೆಸಿಪಿಗಳನ್ನ ಎಲ್ಲ ಶೇರ್ ಮಾಡ್ಕೋಬೇಕಂದ್ರೆ ಪ್ಲೀಸ್ ನೀವು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ರಿ ಆ್ಯಂಡ್ ಲೈಕ್ ಮಾಡಿರಿ. ಪ್ಲೀಸ್ ನೀವು ಮಾಡೋ ಸಬ್ಸ್ಕ್ರೈಬಿಂದ ನನಗೂ ಎನ್ಕರೇಜ್ ಆಗಿ ಮಾಡಬೇಕು. ಇನ್ನೂ ಹೊಸ ಹೊಸ ಅಡುಗೆಗಳನ್ನ ನೋಡಿಕೊಂಡು ನಾನು ಕಲ್ತ್ಕೊಂಡು ಟೇಸ್ಟ್ ಮಾಡಿ ಆಮೇಲೆ ನಿಮ್ಗೆ ಅದನ್ನು ಮಾಡಿ ತೋರಿಸ್ತೇನೆ ರೀ ಹೆಂಗೆ ಅಂತಂದು. ಇವಾಗ ನೋಡಿರಿ, ಹಿಟ್ಟು ನಾದ್ಕೊಳಕತ್ತೀನಿ. ಇದನ್ನ ನಾವು ಹಿಟ್ಟು ಏನು ನಾದ್ಕೊತೀವಲ್ರಿ, ಮೇನ್ ಇರೋದ ಇದ್ರದಾಗ ರೀ. ಇವಾಗ ಹಿಟ್ಟು ನಾದ್ಕೊಳನ್ರಿ ಇದನ್ನು ಚೆನ್ನಾಗಿ. ಎಷ್ಟು ಬೇಕಷ್ಟು ನೀರು ಹಾಕ್ಕೊಂತ ಸ್ವಲ್ಪ ನೀರು ಹಾಕ್ಕೊಂಡ ಕಲಸ್ಕೋಬೇಕ್ರಿ. ಇದನ್ನು ಒಮ್ಮುಗ್ಲಿಗೆ ನೀರು ಹಾಕ್ಯಣಕ್ಕೆ ಹೋಗಬಾರ್ದು. ನೋಡ್ರಿ, ಈಗ ಈ ಥರ ನಾದ್ಕೊಬೇಕು. ನಿಕ್ಷು ನಾನಿಲ್ಲಿ ವಾಯ್ಸ್ ಅವ್ರು ಕೊಡಾಕತ್ತೀನಿ ರೀ. ಯಾಕಂದರೆ ನನ್ನ ಮಕ್ಕಳು ಕಾಡ್ತಾರೆ ರೀ, ಅವರು ಸಿಕ್ಕಾಪಟ್ಟೆ ಕಾಡ್ತಾರೆ. ಒಬ್ಬಳಂತೂ ಕಾಡಲ್ಲ, ದೊಡ್ಡಕ್ಕಿದಾಳ. ನೋಡೋದು ಕರ್ಕೊಂಬ ಅವನ್ನ. ನೋಡ್ರಿ, ಇವಾಗ ಹಿಟ್ಟು ನಾದ್ಕೊಂಡಿದ್ದು ಆಯಿತು. ಫೈನಲಿ ಹಿಟ್ಟು ನಾದ್ಕೊಂಡ್ವಿ. ಇವಾಗ ಇದ್ರ ಮೇಲೆ ಸ್ವಲ್ಪ ತುಪ್ಪದ ವಾಟೆ ಇತ್ತಲ್ರಿ, ಅದನ್ನ ನಾನು ಇಲ್ಲಿ ಸ್ವಲ್ಪ ಒರೆಸಿ ಅಂದ್ರೆ ಸಾಫ್ಟ್ ಆಕತಿ, ಇನ್ನೊಂದು ಸ್ವಲ್ಪ ಹಿಟ್ಟು ಇದು ಆಕತಿ ಅಂತಂದು ಇಟ್ಟೇನಿ ರೀ. ಸ್ವಲ್ಪ ಇದು ಒಂದು 5-10 ನಿಮಿಷ ನೆನಿಲ್ರಿ. ನೆಂದಷ್ಟು ಬಾದಾಮ್ ಪೂರಿ ಏನದಾವಲ್ಲ ರೀ, ಸಖತ್ತಾಗಿ ಬರ್ತಾವೆ, ಮಸ್ತ್ ಬರ್ತಾವೆ. ಈಗ ನೋಡಿರಿ, ಇದು ಹಿಟ್ಟು ನೆನಿಲಿ. ಸ್ವಲ್ಪ ಒಂದು ಪ್ಲೇಟ್ ಮುಚ್ಚಿ ಇಟ್ಬಿಡಣ್ರಿ ಅದನ್ನು ಸೈಡಿಗೆ.
ಅಲ್ಲಿ ಇವತ್ತು ಇವಾಗ ನಾವು ಸಕ್ರೆ ಹಣ ರೆಡಿ ಮಾಡ್ಕೊಳ್ಳೋಣ್ರಿ. ಇಲ್ಲೊಂದು ಪಾತ್ರೆ ಇಟ್ಕೊಂಡು ಅದಕ್ಕೆ ನಮ್ಮ ಗ್ಯಾಸ್ ಅಂತ ಅದೇನೋ ಮಿಸ್ಟೇಕ್ ಆಗಿತ್ರಿಪ್ಪ, ಅದೇನೋ ಹತ್ತಕೋವಲ್ತು, ಲೇಟಾಗಿ ಒಂದು ಸ್ವಲ್ಪ ಇದಾಗಿ ಇವಾಗ ನೋಡ್ರಿ ಆ ಪಾತ್ರೆಗೆ ಸ್ವಲ್ಪ ಸಕ್ಕರೆ ಹಾಕ್ಕೊಂತೀನಿ. ಆಗಲೇ ವಾಟೆ ತೊಗೊಂಡಿದ್ನಲ್ರಿ, ಆ ವಾಟೆದಿಲ್ಲಿ 1.5 ಕಪ್ನಷ್ಟು ತೊಗೊಂಡಿನಿ. 1.5 ವಾಟೆ ಸಕ್ಕರೆ ಹಾಕ್ಯಂತನ್ರಿ ಚಹಾ ಕುಡಿಯೋ ವಾಟೆದಿಲ್ಲಿ. ನೀರು ಅಷ್ಟೇ ರೀ, ನೀರು 1.5 ವಾಟೆನ ನೀರು ಹಾಕ್ಯಾರಿ, ಅಂದ್ರೆ ಕರೆಕ್ಟ್ ಆಗೈತಿ. ನೀವು ಇನ್ನೂ ಜಾಸ್ತಿ ಪ್ರಮಾಣದಾಗ ಮಾಡ್ಕೋಬೇಕಂದ್ರೆ ಕ್ವಾಂಟಿಟಿ ಸ್ವಲ್ಪ ಜಾಸ್ತಿ ಮಾಡ್ಕೊಳ್ಳೋದ್ರಿ. ನಾ 1.5 ಕಪ್ ಮಾಡ್ಕೊಂಡೇನಲ್ರಿ, ನೀವು ಅಲ್ಲಿ 2 ಕಪ್ಪು ಅಥವಾ 3 ಕಪ್ಪು 4 ಕಪ್ಪು ಹಿಂಗೆ ಜಾಸ್ತಿ ಮಾಡ್ಕೋಬೇಕು ರೀ. ಅದ್ರ ತಕ್ಕಂಗೆ ಸ್ವಲ್ಪ ಸಕ್ಕರೆ ಯೂಸ್ ಮಾಡ್ಕೋಬೇಕು ರೀ. ನೀವು ಸಕ್ಕರೆ ಏನಾದ್ರು ಕಡಿಮೆ ತಿನ್ನೋರಾಗಿದ್ದರೆ ಸಕ್ಕರೆನೇ ಯೂಸ್ ಮಾಡ್ಬೋದು ರೀ. ಅಥವಾ ನೀವು ಬೆಲ್ಲದ ರೆಸಿಪೀಸ್ ಅಂದ್ರೆ ಬೆಲ್ಲದ ಬಾದಾಮಿ ಪುರಿ ಏನಾರು ಬೇಕಂದ್ರೆ ನಂಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿರಿ. ನಾನು ಬೆಲ್ಲದ ಬಾದಾಮಿ ಪುರಿನ ಮಾಡೋಕೆ ಟ್ರೈ ಎಲ್ಲ ಮಾಡ್ತೀನಿ ರೀ. ಟ್ರೈ ಅಂತೂ ಅಲ್ಲ, ನಾನು ಡೆಫಿನೆಟ್ಲಿ ನೀವು ಕಮೆಂಟ್ ಮಾಡಿದ್ರಿ ಅಂದ್ರೆ ನಾನು ಮಾಡ್ತೀನಿ ರೀ. ನನ್ನ ಮಕ್ಕಳೊಂದು ಗಲಾಟೆ ಮಾಡ್ತಾರೆ ರೀ, ಪ್ಲೀಸ್ ಯಾರು ಏನೂ ಅನ್ಕೊಳಕ್ಕೆ ಹೋಗಬೇಡ್ರಿ. ಅವ್ರ ಒಟ್ಟಿಗೆ ನಾನು ವಾಯ್ಸ್ ಅವ್ರು ಕೊಡಾಕತ್ತೀನಿ, ಯಾಕಂದ್ರೆ ಅವರು ಆಟ ಆಡಬೇಕು, ನಂದು ಇದು ಆಗಬೇಕು. ಯಾಕಂದರೆ ನಂಗೆ ಇನ್ನೊಬ್ಳು ಎದ್ಲು ಅಂದ್ರೆ ಮತ್ತು ಅವಾಗ ಟೈಮೇ ಸಾಕಾಗೋದಿಲ್ಲ. ಹಾಗಾಗಿ ನೋಡಿರಿ, ಇದೊಂದು ಸ್ವಲ್ಪ ಆಣ ಬರಲಿ, ಒಂದು ಎಳೆ ಪಾಕ ಅಂತಾರಲ್ರಿ ಆ ಟೈಪ್ ಬರಲಿ. ಇದು ಬೆಲ್ಲದ್ದು ಮಸ್ತ್ ಹಾಕವ್ರಿ, ಬಾದಾಮ್. ಚುಪ್ ನಿಕ್ಷು ಚುಪ್. ಬೆಲ್ಲದ ಬಾದಾಮಿ ಪುರಿ ಏನದಾವಲ್ರಿ ಸಖತ್ತಾಗಿ ಬರ್ತಾವೆ, ಮಸ್ತ್ ಹಾಕವು. ನಾನು ಮಾಡೇನಿ ರೀ, ಯಾಕಂದರೆ ನಮ್ಮ ಅಪ್ಪಾಜಿಯರಿಗೆ ಮಾಡಬಹುದು ಅಂತ ಅಂದ್ಕೊಂಡು ಆಲ್ಮೋಸ್ಟ್ ನಾವು ಬೆಲ್ಲದ್ದೇ ಜಾಸ್ತಿ ಮಾಡೋದು. ಇದೊಂದು ಇವತ್ತು ಮಾಡೋಣ ಅಂತಂದು ಮಾಡಿದೆ. ನೀವು ಹಂಗೇನಾರು ಬೆಲ್ಲದ್ದು ಬೇಕು ಅಂತಂದರೆ ನಂಗೆ ಕಮೆಂಟ್ ಮಾಡಿರಿ, ನಾನು ಅದನ್ನ ಮಾಡ್ತೀನಿ ರೀ, ಮಾಡಿ ಅಪ್ಲೋಡ್ ಮಾಡ್ತೀನಿ ವಿಡಿಯೋನ. ಇವಾಗ ಇದು ಕುದಿಲ್ರಿ ಸ್ವಲ್ಪ, ನೋಡ್ರಿ ಇವಾಗ ಕುದ್ದೈತಿ. ಒಂದೆಳೆ ಪಾಕ ಬಂದೈತೆ ಇಲ್ಲೋ ಅಂತ ನೋಡ್ಕೊಂಬರೋಣ. ಸ್ವಲ್ಪ ಬಂದೈತಿ, ಇನ್ನೊಂದು ಸ್ವಲ್ಪ ಕುದಿಲ್ರಿ ಇದು. ಇನ್ನೊಂದು ಸ್ವಲ್ಪ ಕುದ್ಕೊಳ್ರಿ, ಅಂದ್ರೆ ಅದೊಂದೆಳೆ ಪಾಕ ಅನ್ನೋದೇನೈತಲ್ರಿ ಬರ್ತೈತಿ. ಇವಾಗ ಆಲ್ಮೋಸ್ಟ್ ಬಂದೈತ್ರಿ, ಬಂದ್ ಮಾಡಿಬಿಡೋಣ, ಆ ಕಡೆಗೆ ತೆಗೆದಿಡೋಣ. ಇವಾಗ ನೋಡ್ರಿ ಬಾದಾಮಿ ಪುರಿನ ಲಟ್ಟಿಸ್ಕೊಳ್ಳೋಣ. ಚುಪ್ಪಾಗಿ ನೋಡ್ರಿ. ನನ್ನ ಮಗನ ಸಿಕ್ಕಾಪಟ್ಟೆ ಗಲಾಟೆ ರೀ, ಅವನಂತೂ ಸುಮ್ಮನೆ ಇರೋಂಗಿಲ್ಲ. ನಮ್ಮಮ್ಮ ಸುಮ್ಮನೆ ಇರ್ತಾಳ್ರಿ, ಅವಳೇನು ಕಾಡಂಗಿಲ್ಲ. ನೋಡ್ರಿ ಇಷ್ಟಿಷ್ಟು ಒಂದು ನಿಂಬೆ ಹಣ್ಣಿನಕ್ಕಿಂತ ಸ್ವಲ್ಪ ನೋಡಿ ತಗೊಳ್ರಿ. ನಿಂಬೆ ಹಣ್ಣಿನ ಗಾತ್ರದ ಇದ್ದರೂ ಓಕೆ ರೀ, ಎಲ್ಲವೂ ಒಂದೇ ಸೈಜ್ಗೆ ತಕ್ಕೊಳ್ರಿ. ನಾನೇನು ಸೈಜ್ ಗೀಸ್ ಏನು ನೋಡಲ್ಲ, ಒಂದು ಮೀಡಿಯಮ್ ತಕ್ಕೊತ ಹೋಗ್ತೀನಿ ರೀ. ನಾವು ಹಾಗೆ ಎಲ್ಲ ಮೆಜರ್ಮೆಂಟಿನ ಪ್ರಕಾರ ಮಾಡೋಕ್ಕೂ ಆಗೋದಿಲ್ಲ, ಮೆಜರ್ಮೆಂಟ್ ಬಿಟ್ಟು ಮಾಡೋಕ್ಕಾಗಲ್ಲ. ಯಾವುದಕ್ಕೆ ಯಾವ ಥರ ಬೇಕು, ಯಾವುದಕ್ಕೆ ಎಷ್ಟನ್ನು ಹಾಕಬೇಕೋ ಅಷ್ಟೇ ಹಾಕ್ಬೇಕು ರೀ, ಯಾವುದಕ್ಕೆ ಎಷ್ಟು ಇರಬೇಕೋ ಅಷ್ಟೇ ಇರಬೇಕು ರೀ, ಎಲ್ಲ ಲಿಮಿಟಲ್ಲೇ ಇರಬೇಕು. ನೋಡ್ರಿ ಇವಾಗ ಲಟ್ಟಿಸ್ಕೊಳ್ಳೋಣ. ನೋಡ್ರಿ ಇವಾಗ ಈ ಥರ ಲಟ್ಟಿಸ್ಕೊಬೇಕು. ನಾನು ಜಾಸ್ತಿ ಮಾತಾಡೋಕೆ ಸ್ವಲ್ಪ ಭಯ ಅನ್ನಿಸ್ತೈತೆ ರೀ, ಹಂಗಾಗಿ ಜಾಸ್ತಿ ಮಾತಾಡಲ್ಲ, ಏನೋ ಅಂದ್ಕೊಳಕ್ಕೆ ಹೋಗಬೇಡ್ರಿ. ಯಾಕೆಂದರೆ ಹೋಗ್ತಾ ನಾನು ರೂಢಿ ಆಗ್ತೀನಂತ. ಏನಾದರೂ ಈ ವಿಡಿಯೋ ತಪ್ಪಾಗಿ ಅಥವಾ ನಿಮ್ಗೇನಾದರೂ ಕಂಡು ಬಂದಲ್ಲಿ ಪ್ಲೀಸ್ ನಂಗೆ ಕಮೆಂಟ್ ಮಾಡಿರಿ. ನಿಮ್ಗೆ ಏನು ಅನ್ನಿಸ್ತು, ಅಥವಾ ಬ್ಯಾಡಾಗೇ ಇರಲಿ ಅಥವಾ ನೆಗೆಟಿವೇ ಇರಲಿ ಅಥವಾ ಪಾಸಿಟಿವೇ ಇರಲಿ, ಏನೇ ಇದ್ದರೂ ಕಮೆಂಟ್ ಮಾಡಿರಿ, ನಾನು ಅದನ್ನು ತಿದ್ಕೊತೀನಿ. ನೋಡ್ರಿ ಈ ಥರ ಲಟ್ಟಿಸ್ಕೊಂಡೀನಿ.
ಇವಾಗ ಇದನ್ನು ಮಡಚ್ಕೊಳ್ಳೋಣ್ರಿ. ನೋಡಿರಿ ಈ ಥರ ಮಡಚ್ಕೊಬೇಕು. ಇದನ್ನು ಜಾಸ್ತಿ ಲಟ್ಟಿಸ್ಕೊಳಕ್ಕೆ ಹೋಗ್ಬಾರ್ದು. ಬೇಕಂದ್ರೆ ಸೈಡ್ಗೆ ಒಂದು ಲವಂಗನ ನೀವು ಇದು ಮಾಡ್ಬೋದು. ನನಗೇನು ಅದು ಅವಶ್ಯಕತೆ ಇಲ್ಲ ಅಂದ್ಕೊತೀನಿ. ಇದೇ ಚೆನ್ನಾಗಿದೆ, ಇವಾಗ ಚೆನ್ನಾಗಿ ಬರ್ತಾವ್ರಿ. ನೋಡಿರಿ ಒಂದ್ಸರಿ ಟ್ರೈ ಮಾಡಿ ಮನೇಲಿ ಹೆಂಗೆ ಬರ್ತಾವು ಅಂತಂದು. ಇವಾಗ ಇದೇ ಥರ ಎಲ್ಲದನ್ನು ನಾವು ಲಟ್ಟಿಸ್ಕೊಂಡು ಬರ್ತೀನಿ ರೀ. ಈ ಥರ ಲಟ್ಟಿಸ್ಕೊಬೇಕ್ರಿ. ನೋಡ್ರಿ ಇದೇ ಥರ ಎಲ್ಲದನ್ನು ನಾನು ಲಟ್ಟಿಸ್ಕೊಂಡು ಬರ್ತೀನಿ. ಆಮೇಲೆ ಕೈ ಏನಂತ್ರಿ ಈ ಥರನ ಲಟ್ಟಿಸ್ಕೊಂಡು ಈ ಥರ ಮಾಡಿರಿ. ಆಮೇಲೆ ಕರಿಯನು ಇವಾಗ ನೋಡ್ರಿ ಎಣ್ಣೆ ಕಾದತಿ. ಎಣ್ಣೆ ಆಲ್ಮೋಸ್ಟ್ ಕಾಯಕ್ಕಿಟ್ಟಿದ್ದೆ. ಎಣ್ಣೆ ಕಾದತನ ನೋಡ್ಕೊಳ್ಳೋದು ನೋಡ್ರಿ. ಅದು ಕಾಮಿನ ಇಟ್ಕೊಂಡ ನಾನು ಕಾಮಿನ ಹೊರದುಡಣ ಅದಕ್ಕೆ ನೋಡ್ರಿ ಇವಾಗ ಎಣ್ಣೆ ಕಾದತಿ. ನೋಡ ಈ ಥರ ಫ್ರೈ ಮಾಡ್ಕೊಬೇಕ್ರಿ. ನಾನು ಆಲ್ರೆಡಿ ಅದೊಂದು ವಿಡಿಯೋ ಎಲ್ಲೋ ಕ್ಲಿಪ್ ಮಿಸ್ ಆಗೈತ್ರಿ ಅಂತ ಹಾಕಬೇಕು ಅಂದ್ಕೊಂಡೆ. ಅಷ್ಟಂದ್ರಾಗೆ ನನ್ನ ಮಕ್ಕಳು ಏನೇನೋ ಗಲಾಟೆ ಮಾಡೋದಕ್ಕೆ ಅದೊಂದು ಕ್ಲಿಪ್ ಮಿಸ್ ಆಗೈತ್ರಿ. ಏನು ಅನ್ಕೊಳಕ್ಕೆ ಹೋಗ್ಬೇಡ್ರಿ. ನೋಡ್ರಿ ಈ ಥರ ಫ್ರೈ ಮಾಡ್ಕೋಬೇಕು. ಇದನ್ನ ಆಲ್ಮೋಸ್ಟ್ ಮೀಡಿಯಮ್ ಫ್ಲೇಮ್ನಾಗ ಇಟ್ಕೊಳ್ರಿ. ಅಂದ್ರೆ ಒಳಗೆಲ್ಲ ಬೇಯಬೇಕಲ್ರಿ, ಅವು ದಪ್ಪ ಇರ್ತಾವಲ್ಲ, ಹಾಗಾಗಿ ಒಳಗೆಲ್ಲ ಬೇಯೋ ಮಟ್ಟ ನೋಡ್ರಿ ಈ ಥರ ಕರ್ಕೋರಿ. ಇವಾಗ ನೋಡ್ರಿ ಮತ್ತೊಂದು ಹಾಕಾಕತ್ತೀನಿ. ಎಣ್ಣೆ ಜಾಸ್ತಿ ಕಾಯ್ತು ನೀವು ಹೈ ಫ್ಲೇಮ್ನೊಳಗೆ ಇಟ್ಕೊಂಡ್ರಿ ಅಂದ್ರೆ ಅದು ಮ್ಯಾಗಷ್ಟು ಗೋಲ್ಡನ್ ಬ್ರೌನ್ ಕಲರ್ ಆಗ್ತದೆ, ಒಳಗೇನು ಆಗೋದಿಲ್ರಿ. ಒಳಗೆ ಬೇಯೋದಿಲ್ಲ, ಹಸಿ ಬಿಸಿ ಹಿಟ್ಟು ಹಂಗೆ ಇರ್ತೈತೆ ರೀ. ಹಾಗಾಗಿ ನೀವು ಸಣ್ಣ ಉರಿಲೇನ ಜಾಸ್ತಿ ಹೊತ್ತು ಬೇಯಿಸ್ಕೊಂಡ್ರೆ ತಿನ್ನೋಕೆ ಟೇಸ್ಟ್ ಅನ್ನಿಸ್ತೈತೆ ರೀ. ಕುರುಮ್ ಅಂತಂದು ಮಸ್ತ್ ಬರ್ತಾವ್ರಿ. ನೋಡ್ರಿ ಈ ಥರ ಬೇಯಬೇಕವು. ಎಲ್ಲ ಕರ್ಕೊಂಡಾಯ್ತು. ಇವಾಗ ಪಾಕದಲ್ಲಿ ಹಾಕೋಣಂತ. ನೋಡ್ರಿ ಇಲ್ಲಂತೂ ಪಾಕ ರೆಡಿ ಮಾಡಿ ಇಟ್ಕೊಂಡಿದ್ವಲ್ರಿ, ಅದಕ್ಕೆ ಇವಾಗ ಬಾದಾಮ್ ಪುರಿನ ಅದಕ್ಕೆ ಹಾಕೊಂಡ್ರಿ. ನಾನು ಸಣ್ಣ ಪಾತ್ರೆಯಲ್ಲಿ ಮಾಡ್ಕೊಂಡಿದ್ದೆ, ನೀವು ಬೇಕಾದ್ರೆ ನೋಡಿಕೊಂಡು ಕ್ವಾಂಟಿಟಿ ನೋಡ್ಕೊಂಡು ಮಾಡ್ಕೊಳ್ರಿ. ಇಷ್ಟಾದ್ರೆ ಸ್ವಲ್ಪ ಇದು ಆರ್ತಾ ಅದು ಅದೇನು ಸಕ್ರೆ ಅಂತೀವಲ್ರಿ, ಆಣ ಎಲ್ಲ ಹತ್ಕೊಂಡು ಮಸ್ತ್ ಟೇಸ್ಟ್ ಕೊಡ್ತೈತ್ರಿ. ಇವಾಗ ಇನ್ನೂ ಬಿಸಿವೆ, ನಾನು ಟೇಸ್ಟ್ ಮಾಡೀನಿ, ಸಖತ್ತಾಗಿತ್ತು. ನೀವು ಇನ್ನೂ ಆರಿದ ಮೇಲೆ ತಿಂದ್ರಂತೂ ಸೂಪರ್ ಆಗಿರ್ತೈತ್ರಿ. ಅದು ಸಕ್ರೆ ರವಾದಂಗೆ ಹತ್ಕೊಂಡು. ನೋಡ್ರಿ ಇಲ್ಲಿ ಫೈನಲಿ ಬಾದಾಮ್ ಪುರಿ ರೆಡಿ ಆಯಿತು. ನೋಡ್ರಿ ಎಷ್ಟು ಚೆನ್ನಾಗಿ ಬಂದಿದ್ದಾವೆ. ತಿನ್ನೋಕ್ಕೂ ಅಷ್ಟು ಟೇಸ್ಟ್ ಅದಾವ್ರಿ. ನಾನು ಇದಕ್ಕೆ ಒಣ ಕೊಬ್ಬರಿ ಅದನ್ನು ಏನು ಯೂಸ್ ಮಾಡಿಲ್ಲ, ಮೈದಾ ಹಿಟ್ಟು. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಡ್ರಿ. ಧನ್ಯವಾದಗಳು.